ಜಲಮುದ್ರೆ. ಜಲಮುದ್ರೆಯನ್ನು ನಾವು ಮಾಡುವುದಕ್ಕಿಂತ ಮೊದಲು ಸುಖಾಸನ, ಪದ್ಮಾಸನ ಅಥವಾ ವಜ್ರಾಸನದ ಸ್ಥಿತಿಯಲ್ಲಿ ಕುಳಿತು ಕತ್ತು ಮತ್ತು ಬೆನ್ನನ್ನ ನೇರವಾಗಿ ಇಡಬೇಕು. ನಂತರ ನಮ್ಮ ಹೆಬ್ಬೆರಳಿನ ತುದಿಗೆ ನಮ್ಮ ಕಿರು ಬೆರಳಿನ ತುದಿಯನ್ನ ಈ ರೀತಿ ಸೇರಿಸಿ ಉಳಿದಂತಹ ಮಿಕ್ಕಂತಹ 3 ಬೆರಳುಗಳನ್ನ ನೇರವಾಗಿ ಹೊರಚಾಚಬೇಕು. ಈ ಮುದ್ರೆಯನ್ನ ನಾವು ಹಾಕಿ ನಂತರ ನಮ್ಮ 2 ಮೊಣಕಾಲುಗಳ ಮೇಲೆ ಇರಿಸಬೇಕು. ನಂತರ ಕಣ್ಣನ್ನ ಮುಚ್ಚಿ ಶಾಂತವಾಗಿ ಉಸಿರಾಟವನ್ನ ನಡೆಸಬೇಕು. ಜಲಮುದ್ರೆಯನ್ನು ಮಾಡುವ ಸಮಯ ಮತ್ತು ಅವಧಿ. ಸಮಯ ಯಾವುದೇ ಸಮಯದಲ್ಲಿ ಮಾಡಬಹುದು, ಆದರೆ ಬೆಳಗ್ಗಿನ ಜಾವ ಉತ್ತಮವಾದದ್ದು. ಅವಧಿ ದಿನಕ್ಕೆ 15ರಿಂದ 30 ನಿಮಿಷ ಅಥವಾ 3 ಬಾರಿ 10 ನಿಮಿಷಗಳಂತೆ ಮಾಡಬಹುದು. ನೀರಿನ ಕೊರತೆ ಅಥವಾ ಚರ್ಮದ ಒಣತನ ಇದ್ದರೆ ದಿನನಿತ್ಯ ಅಭ್ಯಾಸ ಮಾಡಬಹುದು. ಉಪಯೋಗ ಅಥವಾ ಪ್ರಯೋಜನಗಳು: ದೇಹದಲ್ಲಿ ನೀರಿನ ಪ್ರಮಾಣ ಕಾಪಾಡುತ್ತದೆ. ಚರ್ಮದ ಕಾಂತಿ, ಮೃದುತೆ ಹೆಚ್ಚಿಸುತ್ತದೆ. ಕಣ್ಣು, ಕೂದಲು ಮತ್ತು ನೇಲ್ಗಳ ಆರೋಗ್ಯವಾಗಿರಲು ಸಹಾಯಕಾರಿ. ಒಣಬಾಯಿ, ಚರ್ಮದ ಒಣತನ, ದಾಹದ ನಿವಾರಣೆಯಾಗುತ್ತದೆ. ರಕ್ತ ಸಂಚಾರ, ಹೃದಯ ಮತ್ತು ಮೂತ್ರಪಿಂಡದ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಜೀರ್ಣಕ್ರಿಯೆ ಮತ್ತು ಹಾರ್ಮೋನ್ ಸಮತೋಲನದಲ್ಲಿ ಸಹಕಾರಿ. ಮನಸ್ಸಿಗೆ ಶಾಂತಿ, ಶೀತಲತೆ ನೀಡುತ್ತದೆ. ಎಚ್ಚರಿಕೆಗಳು: ನೀರಿನ ಅಧಿಕ ಪ್ರಮಾಣ ಅಥವಾ ಕಫ ಪ್ರಾಬಲ್ಯ ಇರುವವರು ಹೆಚ್ಚು ಸಮಯ ಮಾಡಬಾರದು. ಶೀತ, ಜಲದೋಷ, ಶೀತದ ಕಾಲದಲ್ಲಿ ಹೆಚ್ಚು ಸಮಯ ಅಭ್ಯಾಸ ಮಾಡಬಾರದು. ತುಂಬ ಹೊಟ್ಟೆ ತುಂಬಿದಾಗ ಮಾಡಬಾರದು. ಈ ಮುದ್ರೆಯನ್ನು ಮಾಡಿದಾಗ ಸ್ವಾದಿಷ್ಠಾನ ಚಕ್ರವು ಸಕ್ರಿಯಗೊಳ್ಳುತ್ತದೆ.